ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬಾಸು, ದೇವಿಯವರು ಇಷ್ಟೊತ್ತಿಲ್ಲೇ ಇದ್ರು, ಈಗ ನೋಡಿದ್ರೆ ಕಾಣಿಸ್ತಾನೆ ಇಲ್ಲ. ಕರ್ಮ, ದೇವಿ ಹುಡುಕಾಟ ಒಳ್ಳೆ ಕಾಟ. ಆಫೀಸ್ ಆಯ್ತು, ಗಾರ್ಡನ್ ಆಯ್ತು, ಇವಾಗ ನಿಮ್ ದೇವಿಯವರು ಮನೆ ಒಳಗೆ ಬಂದ್ಬಿಟ್ರಾ? ಹ್ಞೂ ಬಾಸು, ಒಳಗ್ ಬರಲ್ಲ ಅಂತಿದ್ರು, ನಾನೇ ಕರ್ಕೊಂಡು ಒಳಗ್ ಬಂದೆ. ಓ, ಫೈನಲಿ ಬಂದ್ರಲ್ಲ. ಅವರಿಗೆ ಈ ಉಪ್ಪಿಟ್ಟು, ಕೇಸರಿ ಬಾತು ಏನಾದ್ರು ಮಾಡ್ಕೊಡ್ಬೇಕಿತ್ತು. ಅಯ್ಯೋ, ಸಂಕೋಚದ ಮೊಟ್ಟೆ ಕೋಳಿಯವರು. ಬಾ, ಈ ದುರ್ಗನ್ ಹುಚ್ಚು ಸ್ಟೇಜಿಗೆ ರೀಚ್ ಆಗಿದೆ ಅಂತ ಅನ್ಸುತ್ತೆ. ಪುಟ್ ಮೇಡಮ್ಗೆ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ಅವಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ರು. ಆದ್ರೆ ಇವಾಗ ಎಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ, ಅವ್ರನ್ನೇ ಹುಡುಕ್ತಿದೀನಿ. ಏನ್ ಗೊತ್ತಾಗ್ಬಿಟ್ರಣಿ? ಐ ಮೀನ್ ದುರ್ಗಾ, ನೀನಿವಾಗ ಹುಡುಕ್ತಾ ಇದೆಯಲ್ಲ ದೇವಿಯವರು, ಅವ್ರು ಆಕ್ಚುಲಿ ಇಲ್ಲೇ ಎಲ್ಲೋ ಇದ್ರು ಅಂತ ಅನ್ಸುತ್ತೆ. ಆದ್ರೆ ನೀನು ಹಿಂದೆ ಅವರಿಗೆ ಬೇತಾಳಂತರ ಬೆನ್ನಿಗೆ ಬಿದ್ದಿದ್ ನೋಡಿ ಪಾಪ ಅವರಿಗೆ ತುಂಬಾ ಭಯ ಆಗಿರುತ್ತೆ. ಅದಕ್ಕೆ ನಿನ್ನಿಂದ ಹೆಂಗಾದ್ರೂ ಎಸ್ಕೇಪ್ ಆಗ್ಬೇಕು ಅಂತ ನೀನ್ ಇಲ್ದೇ ಇರೋದ್ ನೋಡಿ ಸೈಕಲ್ ಗ್ಯಾಪಲ್ಲಿ ಚೂಮ್ ಅಂತಾರಂದಿರ್ತಾರೆ. ಬಾಸು, ಇದು ಅತಿ ಆಯ್ತಲ್ವಾ? ಅಲ್ಲ ಬಾಸು, ನನ್ ದೇವಿ ಅಂತ ಹೇಳ್ದಾಗೆಲ್ಲ ಯಾಕೆ ನೀವ್ ಈ ತರ ಎಲ್ಲ ಮಾತಾಡೋದು? ನಂಗೆ ತುಂಬಾ ಚೆನ್ನಾಗ್ ಗೊತ್ತು ಬಿಡಿ, ನಂಗೆ ತುಂಬಾ ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾರೆ ಅಂತ ನಿಮ್ಗೆ ಹೊಟ್ಟೆ ಕಿಚ್ಚು ಅಲ್ವಾ? ಆ ವಿಷಯ ಬಿಡಿ, ಪುಟ್ ಮೇಡಮ್ಗೆ ಜ್ವರ ಕಡಿಮೆ ಆಗ್ತಿದೆಯಲ್ಲ, ಅದೇ ಸಮಾಧಾನ. ಬಾಸು, ಏನಾಯ್ತು? ಯೋಚನೆ ಮಾಡಬೇಡಿ ಬಾಸು, ಅವಳು ಹುಷಾರಾಗ್ತಾಳೆ. ದುರ್ಗಾ, ಗೀತಾ ಇವಾಗ ಮತ್ತೆ ನನ್ನ ಹೇಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈಗಷ್ಟೇ ನನ್ನ ಹತ್ರ ಮಾತಾಡಕ್ಕೆ ಶುರು ಮಾಡಿದ್ಲು. ಇದು ಒಳ್ಳೆ ಹಾವು ಏಣಿ ಆಟ ಆದಂಗೆ ಆಗೋಗಿದೆ. ಅವಳು ನನ್ನ ಹತ್ರ ಮಾತಾಡ್ದಾಗೆಲ್ಲ ಏಣಿ ಹತ್ತಿ ಮೇಲಕ್ಕೆ ಹೋಗಿರೋ ಥರ ಅನ್ಸುತ್ತೆ. ಆದರೆ ಇನ್ನೇನು ಕೊನೆ ಮುಟ್ಟಬೇಕು ಅನ್ನೋಷ್ಟೊತ್ತಿಗೆ ಮತ್ತೆ ಹಾವಿನ ಬಾಯಿಗೆ ಸಿಕ್ಕಿ ಎಲ್ಲಿದ್ನೋ ಅಲ್ಲಿಗೆ ವಾಪಸ್ ಬಂದ್ಬಿಟ್ಟಿದ್ದೀನಿ ಅಂತ ಅನ್ಸ್ಬಿಡುತ್ತೆ. ಮತ್ತೆ ಏಣಿ ಸಿಗುತ್ತೆ ಬಾಸು, ನೀವು ಚಿಂತೆ ಮಾಡಬೇಡಿ. ಅಲ್ಲ ಬಾಸು, ಪುಟ್ ಮೇಡಮ್ ಮಾತು ಕೇಳಿದಾಗ ಕೊಟ್ಟಿದ್ರೆ ಆಗೋಗಿರೋದಲ್ವಾ? ಈ ಸಮಸ್ಯೆನೇ ಆಗ್ತಿರ್ಲಿಲ್ಲ, ಅವಳನ್ನು ಖುಷಿಯಾಗಿರೋಳು. ನೀನು ಮಾಯಿನ ಮದುವೆ ಆಗ್ತೀನಿ ಅಂತ ನನ್ನ ಮೇಲೆ ಆಣೆ ಮಾಡು ಶರತ್. ಬಾಸು, ನನಗ್ ಗೊತ್ತು ನಿಮಗೆ ಅವಳ ಮೇಲೆ ಎಷ್ಟು ಪ್ರೀತಿ ಇದೆ, ಎಷ್ಟು ಕಾಳಜಿ ಇದೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅವಳು ಚಂದ್ರನ್ ಕೇಳಿದ್ರು ಅದನ್ನ ತಗೊಬಂದು ಅವಳ ಅಂಗೈ ಮೇಲೆ ಇಡೋದಕ್ಕೂ ನೀವು ಹಿಂದೆ ಮುಂದೆ ನೋಡಲ್ಲ ಅಂತಾನೂ ನಂಗೆ ಗೊತ್ತು. ಆದ್ರೆ ಅವಳಿಗೋಸ್ಕರ ಎಲ್ಲ ಮಾಡಕ್ ರೆಡಿ ಇರೋರು ಅವಳಿಗೆ ಮಾತು ಕೊಡ್ಬೋದಿತ್ತು ತಾನೆ? ಅದಷ್ಟು ಸುಲಭ ಅಲ್ಲ ದುರ್ಗಾ. ಪರಿಸ್ಥಿತಿ ನನ್ನ ಕೈ ಕಟ್ಟಾಕ್ಬಿಟ್ಟಿದೆ. ಅದನ್ನ ಇದಾಗಿ ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನೋ ಗೊತ್ತಿಲ್ಲ ಬಾಸ್, ಆದ್ರೆ ಪುಟ್ ಮೇಡಮ್ನ ಈ ತರ ನೋಡೋದಕ್ಕೆ ತುಂಬಾ ಸಂಕಟ ಆಗುತ್ತೆ.